ಎಲ್ಲರಿಗೂ ನಮಸ್ಕಾರ ಗುರು. ನಾನಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೆ. ಸ್ಪೆಷಲ್ ಜಾಗ ಅಂದ್ಬಿಟ್ಟು ಜಾನಪದ ಲೋಕ ತೋರಿಸ್ತಾ ಇದ್ದಾಳಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಇವತ್ತು ನನ್ನ ಮಿನಿ ವ್ಲಾಗ್ ಬಂದು ಜಾನಪದ ಲೋಕದಲ್ಲಿ. ನಮ್ಮ ಜಾನಪದ ಲೋಕ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಮ್ಮ ಚನ್ನಪಟ್ಟಣ ರಾಮನಗರದವ್ರಿಗಂತೂ ಫುಲ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಕೇಳಲೇಬೇಕಾ. ಬಟ್ ವರ್ಷಕ್ಕೊಂದ್ಸರಿ ಲೋಕೋತ್ಸವ ಅಂತ ಮಾಡ್ತಾರೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಏನು ಬೊಂಬೆ ಬೊಂಬೆ ವಿತ್ ಲೈಟಿಂಗ್ ಜಾನಪದ ಲೋಕ ಅಂತೂ ಫುಲ್ ಸಖತ್ತಾಗಿ ಕಾಣಿಸ್ತಿತ್ತು. ಪ್ಲಸ್ ನಮ್ಮ ಸಂಪ್ರದಾಯ, ನಮ್ಮ ಆಚರಣೆ ಇದನ್ನೆಲ್ಲ ನೋಡೋಕ್ಕೆ ಫುಲ್ 2 ಕಣ್ಣು ಸಾಲದು ಗುರು. ಜಾನಪದ ಲೋಕ ಬಂದು ಒಂದು ಮ್ಯೂಸಿಯಂ ಆ್ಯಕ್ಚುಲಿ. ಇದು ಬಂದು ಚನ್ನಪಟ್ಟಣ ರಾಮನಗರ ಸೆಂಟರಲ್ಲಿ ಬರುತ್ತೆ. ನಿಮಗೆ ಯಾವಾಗಾದರೂ ಫ್ರೀ ಆದಾಗ ಇಲ್ಲ ಡೇ ಔಟ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನಾನು ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಮಸ್ಟ್ ವಿಸಿಟ್ ಪ್ಲೇಸ್ ಇದೊಂದು. ಆ್ಯಂಡ್ ಲೋಕೋತ್ಸವ ಸ್ಪೆಷಲ್ ಅಂತ ಚಿಕ್ಕ ಪುಟ್ಟ ಕರಕುಶಲ ಮೇಳಗಳು ಇಟ್ಟಿದ್ರು. ಚೆನ್ನಾಗಿತ್ತು, ಕ್ಯೂಟಾಗಿ ಕಣ್ಣೆಲ್ಲ ತಂಪು ಮಾಡೋಂಗೆ. ಇವೆಲ್ಲ ನಮ್ಮ ಜನ್ರೇಷನ್ಗೆ ಸ್ಟಾಪ್ ಆಗಬಾರ್ದು. ನಮ್ಮ ಫ್ಯೂಚರ್ ಜನ್ರೇಷನ್ಗೂ ಇದನ್ನೆಲ್ಲ ಕ್ಯಾರಿ ಮಾಡಬೇಕು. ಸೊ ಪ್ಲೀಸ್ ಇದನ್ನೆಲ್ಲ ನಾವು ಎಂಕರೇಜ್ ಮಾಡೋಣ. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಪ್ಲೀಸ್. ಜನರ ಬಾಯಿಂದ ಜನರ ಬಾಯಿಗೆ ಹೋಗಿ ಇದು ನಮಗೆ ಜನಪದ ಕಲೆಗಳು ಅಂತ ನನಗೆ ಆಗಿರೋದು ಅಂತ ನಾನೆಲ್ಲೋ ಓದಿದ್ದೆ. ಆ್ಯಂಡ್ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಈ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಜಾನಪದ ಲೋಕ ತೋರಿಸಿಲ್ಲ, ಚಿಕ್ಕ ಕ್ಲಿಪ್ಸ್ ಹಾಕಿದ್ದೀನಿ. ಬಟ್ ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಆಗಿನ ಕಾಲದ ಮನೆಗಳು, ಜೀವನ ಎಲ್ಲನೂ ನೋಡ್ಬೋದು. ಇಟ್ಸ್ ಎ ಗುಡ್ ಮ್ಯೂಸಿಯಂ. ಆ್ಯಂಡ್ ನಾನು ಫೋಟೋಸ್ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನನ್ನ ಥರದ್ದೇ ನನಗೊಂದು ಗೊಂಬೆ ಕಾಣಿಸ್ತು. ಆ್ಯಂಡ್ ನಿಮಗೇನಾದರೂ ಈ ಗೊಂಬೆ ನನ್ನ ಥರನೇ ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಇವಾಗ ನಾನು ಬಯಲು ರಂಗಮಂದಿರದೊಳಗಡೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನೀವು ನೋಡ್ಬೋದು, ಒಳಗೋಗಿ ನೋಡಿದೆ, ಫುಲ್ ಹೌಸ್ಫುಲ್ ಆಗಿತ್ತು. ಆ್ಯಂಡ್ ಎಲ್ಲಿ ಕೂರೋದು ಅಂತಲೂ ಗೊತ್ತಾಗಲಿಲ್ಲ, ಅಷ್ಟು ಹೌಸ್ಫುಲ್ ಇತ್ತು. ಆ್ಯಂಡ್ ಚೀಫ್ ಗೆಸ್ಟಾಗಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿರವರು ಮತ್ತು ಹಂಸಲೇಖರವರು ಬಂದಿದ್ದರು. ಕರ್ನಾಟಕದ ಹಲವು ಭಾಗದಿಂದ ಕಲಾವಿದರೆಲ್ಲ ಬಂದು ಏನೇನೋ ಅವ್ರ ಪ್ರದರ್ಶನ ಕೊಟ್ಟಿದ್ದರು. ಆ್ಯಂಡ್ ನನ್ನ ಮುಂದೆ ಕೆಲವು ಚಿಕ್ಕ ಮಕ್ಕಳೆಲ್ಲ ಕೂತಿದ್ರು. ಐ ವಾಸ್ ಸೋ ಹ್ಯಾಪಿ ಟು ಸಿ ದಮ್. ಅವ್ರು ತುಂಬ ಎಂಜಾಯ್ ಮಾಡ್ತಿದ್ರು. ಹಾಗೆ ಇಲ್ಲೊಂದು ಗ್ಯಾಂಗ್ ಅಬ್ಸರ್ವ್ ಮಾಡಿದೆ ನಾನು. ತುಂಬ ಚೆನ್ನಾಗಿ ವೈಬ್ ಮಾಡ್ತಿದ್ರು. ಯೂತ್ಸ್ ಈ ಥರ ಇದ್ದರೆ ತುಂಬ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವರಷ್ಟೇ ಅಲ್ಲ, ನಮ್ಮಮ್ಮ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಯು ಕ್ಯಾನ್ ಸಿ ಹಿಯರ್. ಈ ಸರಿ ಫುಲ್ ಫಂಕ್ಷನ್ ನೋಡೋಕ್ಕಾಗಲಿಲ್ಲ, ಬೇಗನೆ ಬಂದುಬಿಟ್ವಿ. ಐ ಹೋಪ್ ನೆಕ್ಸ್ಟ್ ಇಯರ್ ನೀವೆಲ್ಲ ಅಟೆಂಡ್ ಮಾಡ್ತೀರಾ ಅಂತ. ಆ್ಯಂಡ್ ಊಟದ ಟೈಮ್ ಆಗಿತ್ತು, ಸೊ ಡಿನ್ನರ್ಗೆ ಎಂಪೈರ್ಗೆ ಹೋದ್ವಿ. ನಾನು ಈ ವ್ಲಾಗ್ನ ಸೋಮಕಾಳು ತಿನ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.